ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಜಾ ರೈಡ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ಸೊ ನಾವಿವತ್ತು ಒಂದು ಸ್ಪೆಷಲ್ ಪ್ಲೇಸ್ ಹೋಗ್ತಾ ಇದ್ದೀವಿ. ಯಾವುದಪ್ಪ ಆ ಪ್ಲೇಸು ಅಂತೇಳಿದರೆ ಇದೆಲ್ಲರಿಗೂ ಗೊತ್ತೇ ಇರುತ್ತೆ, ಕಾಂತಾರ ಮೂವಿ ಬಗ್ಗೆ. ಸೊ ಕಾಂತಾರ ಮೂವಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮೈಲುಗಲ್ಲು ಅಂತ ಹೇಳ್ಬೋದು. ಸೊ ನಮ್ಮ ಹಳೆಯ ಒಂದು ಪದ್ಧತಿಯನ್ನು, ಸಂಸ್ಕೃತಿಯನ್ನು ಬಳಸ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಹವಾ ಮಾಡಿದಂಥ ಮೂವಿ ಕಾಂತಾರ. ಸೊ ಆ ಕಾಂತಾರ ಮೂವಿಯಲ್ಲಿ ಒಂದು ಮನೆ ಇದೆ, ಅದು ತುಂಬ ಫೇಮಸ್ ಮನೆ. ಯಾವುದಪ್ಪ ಅದು ಅಂತಂದರೆ ದಣಿ ಮನೆ. ಸೊ ಆ ದಣಿ ಮನೆನ ಶೂಟಿಂಗ್ ಮಾಡಿರೋದು ಇದೇ ಕಾಪುವಿನಲ್ಲಿ. ಸೊ ಆ ದಣಿ ಮನೆಯನ್ನು ನಾವು ಇವತ್ತು ನೋಡ್ಕೊಂಬರೋಣ. ಕಾಂತಾರ ಮೂವಿನಲ್ಲಿ ಬರ್ತಕ್ಕಂತಹ ದಣಿಯ ಮನೆಯನ್ನು ನಾನು ಇವತ್ತು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಆ ಮನೆ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಕೊಂಬರೋಣ. ಆ್ಯಕ್ಚುಲಿ ಆ ಮನೆಗೆ ಹೋಗೋಕ್ಕೆ ಎರಡು ದಾರಿ ಇದ್ದಾವೆ. ನಾನು ಇಲ್ಲಿ ಕಾಪು ಬೀಚ್ ಅಂತ ಇರುತ್ತಲ್ಲ, ಆ ಕಾಪು ಬೀಚಿಂದ ಒಳಗಡೆ ರೋಡಲ್ಲೇ ಹೊರಟಿದ್ದೀನಿ. ಯಾಕಂದರೆ ಒಳಗಡೆ ವ್ಯೂ ಚೆನ್ನಾಗಿರುತ್ತೆ, ಆರಾಮಾಗಿ ಹೋಗ್ಬೋದು, ಆಗಾಗ ಸಮುದ್ರದ ವ್ಯೂ ಸಿಗುತ್ತೆ ಅಂತೇಳಿ ಕಾಪು ಬೀಚಿಂದ ದಣಿ ಮನೆಗೆ, ಕಾಂತಾರದಲ್ಲಿರ್ತಕ್ಕಂತಹ ದಣಿ ಮನೆಗೆ ಒಳಗಡೆ ರೂಟಲ್ಲಿ ಹೋಗ್ತಾ ಇದ್ದೀನಿ. ಸೊ ಇನ್ನೂ ಒಂದು ರೂಟ್ ಬಂದುಬಿಟ್ಟು ನ್ಯಾಷನಲ್ ಹೈವೇ ಇದೆ. ಉಡುಪಿಯಿಂದ ಕಾಪು ಒಂದು 12ರಿಂದ 13 ಕಿಲೋಮೀಟ್ರ್ ಆಗುತ್ತೆ. ಕಾಪುವಿನಿಂದ ಮುಂದೆ ಒಂದು 2 ಕಿಲೋಮೀಟ್ರ್ ಮುಂದೆ ಬಂದರೆ ಕಾಂತಾರ ಮನೆ ಅಂತಲೇ ಬೋರ್ಡ್ ಇದೆ. ಅಲ್ಲಿ ಬಂದರೆ ಕಾಂತಾರದ್ದು ಅದು ದಣಿ ಮನೆ ಸಿಗುತ್ತೆ. ಸೊ ನಾನಿವಾಗ ಹೊರಟಿರೋದು ಕಾಪು ಬೀಚಿಂದ ಒಳಗಡೆ ಇರ್ತಕ್ಕಂಥ ರೋಡ್ ಇದು. ಸೊ ಈ ರೋಡಲ್ಲಿ ಹೋಗ್ತಿದ್ದೀನಿ. ಅದೊಂದು ಮನೆ ಇವತ್ತು ಹೇಗಿದೆ ಅನ್ನೋದನ್ನು ನೋಡ್ಕೊಂಬರೋಣ. ಆ್ಯಕ್ಚುಲಿ ಆ ಮನೆ ಬಗ್ಗೆ ಮೊದಲನೇ ವಿಡಿಯೋ ಮಾಡಬೇಕಾಗಿತ್ತು, ಲೇಟ್ ಆಯಿತು. ಯಾಕಂದರೆ ನಿಮ್ಗೆ ಹೇಳಿದೆ, ನಾನು ಕ್ಯಾಮ್ರಾ ತೊಗೊಂಡಿದ್ದೆ ರೀಸೆಂಟಾಗಿ. ಸೊ ಅದೊಂದನ್ನು ನಾವು ಇವತ್ತು ನೋಡ್ಕೊಂಬರೋಣ. ಸೊ ಈ ರೋಡಲ್ಲಿ ನಾವು ಲೆಫ್ಟ್ ತೊಗೊಂಡ್ರೆ ದಣಿ ಮನೆ ಬಂದೇ ಬಿಟ್ಟು, ತುಂಬ ದೂರೇನಿಲ್ಲ. ರೋಡನ್ನು ಇನ್ನೂ ಮಾಡ್ತಿದ್ದಾರೆ. ಸೊ ಹಿಂಗೆ ಸ್ಟ್ರೇಟ್ ಹೋದರೆ ದಣಿ ಮನೆ ಬರುತ್ತೆ. 2 ದಾರಿಗಳಿದ್ದಾವೆ ಅಂಥೇಳಿ ನಾನು ನಿಮ್ಗೆ ಆಗಲೇ ಹೇಳಿದೆ. ಒಂದು ನ್ಯಾಷನಲ್ ಹೈವೇ ಮೂಲಕ ಬಂದರೆ, ನಾವು ನ್ಯಾಷನಲ್ ಹೈವೇ ಮೂಲಕ ಬಂದರೆ ಇಲ್ಲಿ ಎದುರುಗಡೆ ಕಾಣುತ್ತಲ್ಲ, ಈ ರೋಡಲ್ಲಿ ಬರ್ತೀವಿ. ಈ ರೋಡಲ್ಲಿ ಬಂದು ಈ ಕಡೆ ಟರ್ನ್ ತಗೊಂಡ್ರೆ ನಮಗೆ ದಣಿ ಮನೆ ಸಿಗುತ್ತೆ. ಸೊ ನಾವಿವಾಗ ಕಾಪು ಬೀಚ್ ರೋಡ್ ಒಳ ರೋಡಿಂದ ಬಂದಿರೋದ್ರಿಂದ ನಾನು ಲೆಫ್ಟಿಗೆ ತೊಗೊಂಡೆ. ಮೇನ್ ರೋಡಿಂದ ಬಂದರೆ ರೈಟ್ ಟರ್ನು. ಇದೇ ಕಾಂತಾರ ದಣಿ ಮನೆ. ಒಳಗೋಣ ಬನ್ನಿ. ಆ್ಯಕ್ಚುಲಿ ಕಾಂತಾರ ಫಿಲಮಲ್ಲಿ ಈ ಮನೆನ ಮುಂದಿಂದ ಶೂಟ್ ಮಾಡಿಲ್ಲ. ಆ್ಯಕ್ಚುಲಿ ಮನೆ ಮುಂದಿನ ವ್ಯೂ ಇದು. ಸೊ ಇದೇನಪ್ಪ ಕಾಂತಾರ ಮನೆ ಇದೆ ಅಂತ ನೀವು ಅನ್ಬೋದು. ಸೊ ತೋರಿಸ್ತೀನಿ ಬನ್ನಿ. ಸೊ ಇದೇ ಮನೆ, ಕಾಂತಾರ ಫಿಲಮಲ್ಲಿ ದಣಿಯಾಗಿ ನಟನೆ ಮಾಡತಕ್ಕಂತಹ, ಉಪಯೋಗ ಮಾಡ್ಕೊಂಡಕ್ಕಂಥ ಮನೆ ಇದೇ ದಣಿ ಮನೆ. ಸೊ ಇದನ್ನು ಆ್ಯಕ್ಚುಲಿ ಹಿಂದಿಂದ ಶೂಟ್ ಮಾಡ್ಕೊಂಡಿದ್ದಾರೆ ಅವರು. ಇದು ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನಲ್ಲಿ ಬರುತ್ತದೆ. ಸೊ ಈ ಸೀನ್ ಅಂತೂ ನಿಮ್ಗೆ ಗೊತ್ತೇ ಇದೆ. ಅವರು ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಅದು ತಗೊಂಡಿರೋ ಪ್ಲೇಸ್ ಇದು. ನೆಕ್ಸ್ಟು ಇಲ್ಲಿ ಯಾವುದೇ ರಸ್ತೆ ಇಲ್ಲ, ಗಾಡಿ ಬರುತ್ತಿರೋ ಸೀನೆಲ್ಲ ತೋರಿಸ್ತಿದ್ದಾರಲ್ಲ, ಇಲ್ಲಿ ಯಾವುದೇ ರಸ್ತೆ ಇಲ್ಲ, ಅಲ್ಲೆಲ್ಲ ಕಾಂಪೌಂಡ್ ಇದೆ. ಸೊ ಈ ಪ್ಲೇಸು ಇಲ್ಲೇ ಏನೋ ಫಂಕ್ಷನ್ ಇರಬೇಕಿಲ್ಲಿ, ಹೀಗಾಗಿ ಎಲ್ಲ ತರ್ತಿದ್ದಾರೆ. ಸೊ ನೋಡಿರಲ್ಲ ಫ್ರೆಂಡ್ಸ್, ಹೇಗಿತ್ತು ಇವತ್ತಿನ ವಿಡಿಯೋ. ಕಾಂತಾರ ಮೂವಿಲಿ ಶೂಟ್ ಮಾಡ್ತಕ್ಕಂತಹ ದಣಿಯ ಮನೆ. ಆ್ಯಕ್ಚುಲಿಯಲ್ಲಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಲಿಲ್ಲ, ಪೂರ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ಆದರೂ ನಾವು ನೋಡ್ಕೊಂಡ್ಬಂದ್ವಿ, ಈ ಥರ ಇದೆ, ಈ ಥರ ಇಲ್ಲ ಅಂಥೇಳಿ ನಿಮಗೆ ಸ್ವಲ್ಪನಾದರೂ ತೋರಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಹೇಗಿತ್ತು ಮತ್ತು ಹೇಗಿದೆ ಎಂಬುದನ್ನು ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟಲ್ಲೂ ತಿಳಿಸಿ. ಸೊ ನಿಮ್ಗಾಗಲೇ ಹೇಳಿದ್ನಲ್ಲ ನಾನು, ನ್ಯಾಷನಲ್ ಹೈವೇ ಇದ್ದ ಬಂದರೆ ಇದೇ ರೋಡ್ ಮೂಲಕ ನೀವು ಒಳಗಡೆ ಬರ್ತೀರಾ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್.